ಇಡ್ಲಿಗಳಲ್ಲೇ ವೆರೈಟಿ ಥರ ಇಡ್ಲಿ ಇದ್ದರೂ ಕೂಡ ಅದನ್ನು ನಾವು ಪ್ರತಿದಿನ ಟ್ರೈ ಮಾಡೋಕ್ಕಾಗ್ದೇ ಬರೀ ಡಿಪ್ ಇಡ್ಲಿ ಅಥವಾ ಇಡ್ಲಿನ ಚಟ್ನಿ ಅಥವಾ ಸಾಂಬಾರಲ್ಲಿ ನೆನೆಸ್ಕೊಂಡು ತಿಂತೀವಿ. ಆದರೆ ಇವತ್ತು ನಾನು ಅದೇ ಇಡ್ಲಿಲಿ ಮನೆಯಲ್ಲೇ ಒಂದು ಈಸಿ ಆ್ಯಂಡ್ ಫಾಸ್ಟ್ ವೇಯಲ್ಲಿ ತುಂಬ ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿನ ಇವತ್ತು ತಂದಿದ್ದೀನಿ. ಅದೇ ದಮ್ ಇಡ್ಲಿ. ಬಹುಶಃ ನೀವು ಈ ದಿನ ದಮ್ ಬಿರಿಯಾನಿನ ಸಹಜವಾಗಿ ಕೇಳಿರ್ತೀರ. ಹೌದು, ಕೆಲವರು ಕೂಡ ದಮ್ ಇಡ್ಲಿ ಅಂತ ಕೇಳಿರಲೂಬಹುದು. ಹಾಗಾದರೆ ಇವತ್ತು ನಾವು ಈ ವಿಡಿಯೋದಲ್ಲಿ ದಮ್ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಹಾಗಾದರೆ ಬನ್ನಿ ಇವತ್ತು ರೆಸಿಪಿನ ನೋಡಿಬಿಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಮೊದಲನೇದಾಗಿ ನಾನು ಇಲ್ಲಿ 4 ಇಡ್ಲಿಯನ್ನು ತೊಗೊಂಡಿದ್ದೀನಿ. ಅದು ರವೆ ಇಡ್ಲಿ ಆದರೂ ಓಕೆ ಅಥವಾ ಅಕ್ಕಿ ಇಡ್ಲಿ ಆದರೂ ಓಕೆ. ಇಡ್ಲಿಗೆ ಕಾಂಬಿನೇಷನ್ ಆಗಿ ಕಾಮನ್ ಆಗಿ ಹೋಟೆಲ್ ಅಥವಾ ಮನೆಗಳಲ್ಲಿ ಬಳಸುವಂತಹ ರೆಗ್ಯುಲರ್ ಸಾಂಬಾರಿದು. ಅದು ಒಂದು 4 ಕಪ್ಪಷ್ಟು ಸಾಂಬಾರನ್ನು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಕಡಲೆ ಬೀಜ, ಅರ್ಧದಿಂದ 3/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 4 ವಡೆ, ಅದು ಉದ್ದಿನ ವಡೆ, ಹಾಗೂ 2 ಸ್ಪೂನಷ್ಟು ತುಪ್ಪ. ಮತ್ತು ಉಪ್ಪಿನಕಾಯಿ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ನಾನಿಲ್ಲಿ ಉಪ್ಪಿನಕಾಯಿನ ಬಳಸಿಲ್ಲ, ಅದನ್ನು ಕೂಡ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವಾಗ ಮೊದಲನೇದಾಗಿ ಇಡ್ಲಿನ ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ಸಹಜವಾಗಿ ಕೈಯಲ್ಲೇ ಈಸಿಯಾಗಿ ಮಾಡ್ತಾ ಇರೋದು. ಈ ಥರ ಇಡ್ಲಿನ ಸಣ್ಣ ಸಣ್ಣಾಗಿ ತುಂಡು ಅಥವಾ ಪೀಸ್ ಮಾಡ್ಕೊಬೇಕು. ಹಾಗೆ ವಡೆ ಕೂಡ ಅಷ್ಟೇ, ವಡೆನೂ ಕೂಡ ಸಣ್ಣ ಸಣ್ಣ ಪೀಸಾಗಿ ಇದನ್ನು ನೀಟಾಗಿ ತುಂಡು ಮಾಡ್ಕೊಬೇಕು. ಕೈಯಲ್ಲೇ ಮಾಡಿ, ತೊಂದರೆ ಇಲ್ಲ. ಈಗ ವಡೆನ ಸಣ್ಣ ಸಣ್ಣ ಪೀಸಾಗಿ ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾನು ಆಗಲೇ ಕಡಲೆ ಬೀಜನ 2 ಸ್ಪೂನಷ್ಟು ತೊಗೊಬೇಕು ಅಂತ ಹೇಳಿದೆ. ಈಗ ಆ ಕಡಲೆ ಬೀಜನ ನೀಟಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಬಾಣಲಿಗೆ ಬೆಂಕಿ ಅಥವಾ ಕೆಳಗಡೆ ಫ್ಲೇಮ್ ಇದೆಯಲ್ಲ, ಅದು ಒಂದೇ ಫ್ಲೇಮ್ ಆಗಿರಬೇಕು, ಜಾಸ್ತಿ ಅಥವಾ ಕಮ್ಮಿ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಮೊದಲನೇದಾಗಿ ನಾವು ಸಾಂಬಾರನ್ನು ಹಾಕೋಣ. ಸಾಂಬಾರು ಹಾಕಿದ ನಂತರ ಒಂದು 5ರಿಂದ 6 ಸೆಕೆಂಡ್ ಆದಮೇಲೆ ನಾವು ಪೀಸಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಇಡ್ಲಿಯನ್ನು ಹಾಕೋಣ. ಈಗ ಇದನ್ನು ನೀಟಾಗಿ ಸಾಂಬಾರು ಜೊತೆ ಮಿಕ್ಸ್ ಮಾಡೋಣ. ಈಗ ನೆಕ್ಸ್ಟ್ ವಡೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈಗ ತುಪ್ಪನ ಹಾಕೋಣ. ಆಗಲೇ ಹೇಳಿರೋ ಹಾಗೆ 2ರಿಂದ 3 ಸ್ಪೂನಷ್ಟು, ತುಂಬ ರುಚಿಯಾಗಿರುತ್ತೆ. ಮತ್ತು ನಾನು ಆವಾಗಲೇ ಉಪ್ಪಿನಕಾಯಿನ ಬಳಸಿಲ್ಲ ಅಂತ ಹೇಳಿದೆ. ನೀವು ಯಾರಾದರೂ ಉಪ್ಪಿನಕಾಯಿ ಬಳಸೋರಾಗಿದ್ದರೆ ಉಪ್ಪಿನಕಾಯಿನ ಇವಾಗ ಹಾಕ್ಕೊಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇವಾಗ ಉಪ್ಪನ್ನ ಹಾಕೊಳ್ಳೋ ಆಗಿದ್ರೆ ಹಾಕೊಬೋದು, ಆದರೆ ಹುಷಾರಾಗಿರಿ. ಯಾಕಂದರೆ ಸಾಂಬಾರು ಮತ್ತು ಇಡ್ಲಿ ಸ್ವಲ್ಪ ಉಪ್ಪಿನಂಶ ಹಾಕಿರ್ತಾರೆ. ಮತ್ತು ನೀವು ಉಪ್ಪಿನಕಾಯಿ ಏನಾದರೂ ಬಳಸಿದರೆ ಅದರಲ್ಲೂ ಕೂಡ ಉಪ್ಪಿರೋ ಕಾರಣದಿಂದ ಉಪ್ಪನ್ನ ಯಾವುದಕ್ಕೂ ರುಚಿಗೆ ತಕ್ಕಷ್ಟು ಅವಶ್ಯಕತೆ ಇದ್ದರೆ ಮಾತ್ರ ಬಳಸಿ. ನಾನಿಲ್ಲಿ ಉಪ್ಪನ್ನು ಬಳಸಿಲ್ಲ, ಯಾಕಂದರೆ ನಾನು ರುಚಿ ನೋಡಿರೋ ಪ್ರಕಾರ ಸಾಂಬಾರು ಮತ್ತು ಇಡ್ಲಿಲಿ ಸಾಕಷ್ಟು ಉಪ್ಪಿತ್ತು. ಸೊ ಅದರಿಂದ ಅಡುಗೆಗೆ ಸಾಕಾಗುವಷ್ಟು ಉಪ್ಪು ಅದರಲ್ಲಿ ಇರೋ ಕಾರಣದಿಂದ ನಾನು ಉಪ್ಪನ್ನು ಬಳಸಿಲ್ಲ ಇಲ್ಲಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿದ ನಂತರ ನಿಮಗೇನಾದರೂ ದಮ್ ಇಡ್ಲಿ ಸ್ವಲ್ಪ ಲಿಕ್ವಿಡಾಗಿ ನೀರಾಗಿ ಸ್ವಲ್ಪ ಆ ಥರ ಇರಬೇಕು ಅಂದರೆ ನೀವಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಬಳಸ್ಕೊಬೋದು. ಇಲ್ಲ ನಮ್ಗೆ ಸ್ವಲ್ಪ ಸಾಲಿಡ್ ಥರನೇ ಇರಬೇಕು ಅಂತ ಅನಿಸೋದಾದರೆ ಇಲ್ಲಿ ನೀರು ಹಾಕೋಣಂಥ ಅವಶ್ಯಕತೆ ಏನಿಲ್ಲ. ಈಗ ಇಂದಿನ ನಮ್ಮ ಅಡುಗೆಯ ಫೈನಲ್ ಟಚ್, ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ ನಂತರ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಹಾಗೆ ಬಿಡಿ. ಒಂದು 10ರಿಂದ 12 ಸೆಕೆಂಡ್ಸ್ ಅಂದರೆ 12 ಸೆಕೆಂಡ್ವರೆಗೂ ಹಾಗೆ ಒಂದೇ ಫ್ಲೇಮಲ್ಲಿ ಬೆಂಕಿ ಇದ್ದು ಸ್ಟವ್ ಮೇಲೆ ಉರಿತಾ ಇರಲಿ. ಇದಾದ ನಂತರ ಒಂದು 10 ಸೆಕೆಂಡ್ಸಷ್ಟು ಆಫ್ ಮಾಡಿ ಅದನ್ನು ಹಾಗೆ ಬಿಡಿ, ಅದು ಅಳ್ಕೊಬೇಕು. ಈಗ ಇದು ಅಳ್ಕೊಂಡಿದೆ, ಅಳ್ಕೊಂಡ ನಂತರ ಸರ್ವ್ ಮಾಡೋದಕ್ಕೆ ರೆಡಿ. ಬೌಲ್ಗೆ ಸರ್ವ್ ಮಾಡಿದ್ದೀವಿ. ಈಗ ದಮ್ ಇಡ್ಲಿ ತಿನ್ನಲು ರೆಡಿ. ಇವತ್ತು ನಾನು ಮಾಡಿರುವಂತಹ ದಮ್ ಇಡ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವೀಡಿಯೋದಲ್ಲಿ ಬೇರೊಂದು ರೆಸಿಪಿ ಜೊತೆಗೆ ನಿಮ್ಮ ಮುಂದೆಗೆ ಬರ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೂ ಲೈಕ್ ಹಾಗೂ ಶೇರನ್ನು ಮಾಡಿ ನಿಮ್ಮ ಸುತ್ತಮುತ್ತ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ.
ಧನ್ಯವಾದಗಳು.